ಹಾಯ್ ಗೈಸ್, ಎಲ್ರಿಗೂ ನಮಸ್ಕಾರ. ಈ ವಿಡಿಯೋ ಯಾಕೆ ಮಾಡ್ತಿದ್ದೀನಿ ಅಂತಂದರೆ, ಸುಮಾರು ಜನ ನನಗೆ ಕಾಲ್ ಮಾಡ್ತಿದ್ದಾರೆ. ಯಾಕಂತಂದರೆ ಅವ್ರಿಗೆ ಕಟ್ ಆಫ್ ಎಷ್ಟು ನಿಲ್ಲುತ್ತೆ ಸರ್ ಅಂತ ಕೇಳ್ತಾ ಇದ್ದಾರೆ. ಕಟ್ ಆಫು ಎಷ್ಟು ನಿಲ್ಲುತ್ತೆ ಅಂತ ಹೇಳೋಕ್ಕಾಗಲ್ಲ. ಯಾಕಂತಂದರೆ ಕೆಲವೊಬ್ರು ನನಗೆಲ್ಲ ಕಾಲ್ ಮಾಡಿದ್ರೆಲ್ಲ 38ರಿಂದ 50 ಅದರೊಳಗಡೆ ಇದ್ದಾರೆ ರೇಂಜಲ್ಲಿ. ಒಂದು 10ರಿಂದ 15 ಜನ ಕಾಲ್ ಮಾಡಿದರು. ಅವರೆಲ್ಲ 35, 40, 42 ಇಷ್ಟೇ ಇದ್ದಾವೆ. ಹಾಗಾಗಿ ಕಟ್ ಆಫ್ ಹೇಳೋಕ್ಕಾಗಲ್ಲ. ಕೆಲವೊಬ್ರು ಈಗ ಯೂಟ್ಯೂಬಲ್ಲಿ ಹೇಳಿದ್ದಾರೆ 50ರಿಂದ 60 ಜನರಲ್ ನಿಲ್ಲುತ್ತೆ 3B ಅಂತ. ಅದು ಗೊತ್ತಿಲ್ಲ. ಯಾಕಂತಂದರೆ ಸುಮಾರು ಜನ ಬರೆದಿಲ್ಲ. ಎಷ್ಟೋ ಜನ 2000 ಜನ ಆಬ್ಸೆಂಟ್ ಆಗಿದ್ದಾರೆ. ಬರೆದಿರೋದೇ 2000 ಜನ ಅಷ್ಟೇ. ನೋಡೋಣ, ಇದರಲ್ಲಿ ಈಗ ಸ್ವಲ್ಪ ಕಾಂಪಿಟೇಷನ್ ಇರುತ್ತೆ. ಎಷ್ಟು ಕಟ್ ಆಫ್ ನಿಲ್ಲುತ್ತೆ ಅಂತ ಗೊತ್ತಾಗಲ್ಲ. ಒಂದು ವೀಕಲ್ಲಿ ಅಷ್ಟೇ ಪಕ್ಕ ಎಲ್ಲ ಪೂರ ಕ್ಲಿಯರ್ ಮಾಡಿಬಿಡ್ತಾರೆ. ಒಂದು ವೀಕಲ್ಲಿ ಎಲ್ಲ ಗೊತ್ತಾಗ್ಬಿಡುತ್ತೆ ನಿಮಗೆ. ಈಗ ರಿವೈಸ್ ಕೀ ಆನ್ಸರ್ ಬಿಟ್ಬಿಡ್ತಾರೆ. ಅದಾದಮೇಲೆ ಒಂದು ವೀಕ್ ಅಥವಾ ಒಂದು 10 ಡೇಸಲ್ಲಿ ನಿಮ್ಗೆ ಪೂರ ಕ್ಲಿಯರ್ ಮಾಡಿ ಕೊಟ್ಬಿಡ್ತಾರೆ ಅವರು. ಅದಾದಮೇಲೆ ಮುಂದೆ KPCLಗೆ ಹೋಗುತ್ತೆ. ಆಮೇಲೆ KPCLಲ್ಲಿ ಒಂದು ತಿಂಗಳಾಗ್ಬೋದು ಅಥವಾ 1.5 ತಿಂಗಳು, ಫೆಬ್ರವರಿ ಅಥವಾ ಮಾರ್ಚಲ್ಲಿ ನಿಮ್ಗೆ ಡಾಕ್ಯುಮೆಂಟೇಷನ್ ಕರೀತಾರೆ. ಕಟ್ ಆಫ್ ಎಷ್ಟು ನಿಲ್ಲುತ್ತೆ ಅಂತ ಹೇಳೋಕ್ಕಾಗಲ್ಲ. ಎಲ್ಲರೂ ಹೇಳ್ತಿದ್ದಾರೆ ಸ್ಕೋರ್ ಎಷ್ಟಾಗಿದೆ. ಕೆಲವರು ನಮ್ಮದೆಲ್ಲ ಕಡಿಮೆ ಆಗಿದೆ, ಏನಂತ ಬರೀ ಜಾಸ್ತಿ ಹೇಳ್ಕೊಳ್ಳೋಷ್ಟೇನೂ ಆಗಿಲ್ಲ. ಹಾಗಾಗಿ ನಾನು ಹೇಳ್ತಾ ಇರೋದು ಅಷ್ಟೇ. ಇನ್ನೊಂದು ಏನಂತಂದರೆ, ಸ್ವಲ್ಪ ಆಯ್ತು, ಇನ್ನೂ ಒಂದು ವೀಕ್ ಅಷ್ಟೇ ಅಲ್ವಾ, ಸ್ವಲ್ಪ ತಾಳ್ಮೆ ಇರಲಿ, ಆಗುತ್ತೆ. ಇನ್ನೊಂದು ಹೇಳ್ಬೇಕಪ್ಪ ಅಂತಂದರೆ, ಎಲ್ರಿಗೂ ಬೆಸ್ಟ್ ಏನು ಸೊಲ್ಯೂಷನ್ ಅಂತಂದರೆ, ಯಾರು ಪ್ರಿಪ್ರೇಷನ್ ಮಾಡ್ತಿದ್ರೆ ಅವ್ರಿಗೊಂದು ಗುಡ್ ನ್ಯೂಸ್. ಏನಪ್ಪ ಅಂತಂದರೆ 47 ಅಸಿಸ್ಟೆಂಟ್ ಎಲೆಕ್ಟ್ರಿಕಲ್ ಇನ್ಸ್ಪೆಕ್ಟ್ರ್ ಪೋಸ್ಟ್ ಇದ್ದಾವೆ. ಅದಕ್ಕೆ ಏಜ್ ಲಿಮಿಟ್ 40 ಇದೆ. ಏನೂ ತೊಂದರೆ ಇಲ್ಲ. ಸೊ ಯಾರು ಪ್ರಿಪ್ರೇಷನ್ ಮಾಡ್ತಿದ್ದೀರಿ ಇನ್ನೂ ಮಾಡಿರಿ, ಮತ್ತು ನಿಮ್ಗೆ ಅದು ಹೆಲ್ಪ್ ಆಗುತ್ತೆ ನೋಡಿ. ಯಾವುದೇ ಕಾರಣಕ್ಕೂ ಮಿಸ್ ಮಾಡ್ಕೋಬೇಡ್ರಿ. ಅಲ್ಲಿ ನಿಮ್ಗೆ ಒಂದು 4 to 5 ಮಂತ್ಸ್ ಎಫರ್ಟ್ ಹಾಕಬೇಕಾಗತ್ತೆ. ಒಂದು ಟೆಕ್ನಿಕಲ್ ಇರುತ್ತೆ ಮತ್ತು ಇನ್ನೊಂದು ನಾನ್ ಟೆಕ್ನಿಕಲ್ಲು ಬರುತ್ತೆ. ಯಾರು ಬೇಕು ಅದೆಲ್ಲ ಗ್ರೂಪ್ ಬಿ ಹುದ್ದೆ, ಬಟ್ ಅದು KPTCL ಎಲ್ಲ ಇರೋಲ್ಲ, ವಿಜಿಲೆನ್ಸ್ ಡಿಪಾರ್ಟ್ಮೆಂಟಲ್ಲೇ ಇರುತ್ತೆ. ಸೊ ಅದಕ್ಕೆ ಯಾರು ಪ್ರಿಪ್ರೇಷನ್ ಮಾಡ್ತೀರಾ ಮಾಡಿ. ಅದಕ್ಕೋಸ್ಕರ ನಾನು ಹೇಳ್ತಾ ಇರೋದು. ಇನ್ನೊಂದು ಇದೇಂತಿಲ್ಲ, ಇನ್ನು KPTCL ಕನ್ಫರ್ಮ್ ಮಾಡ್ತಾರೆ, ಬಟ್ ಅದು ಇವಾಗ ಆಗಲ್ಲ, ಲೇಟ್ ಆಗುತ್ತೆ. ಇನ್ನೂ 1 ವರ್ಷ ಲೇಟ್ ಆಗುತ್ತೆ. 27ರಲ್ಲಿ ಮಾಡೇ ಮಾಡ್ತಾರೆ 100%. ಇವಾಗಂತೂ ಆಗಲ್ಲ. ಸೊ ಆದಷ್ಟು ಎಲ್ಲರೂ ಏನಂದರೆ ಸ್ವಲ್ಪ ಪೇಷನ್ಸ್ ಇರಲಿ, ಏನು ತೊಂದರೆ ಇಲ್ಲ. ಇಷ್ಟು ದಿನ ವೇಟ್ ಮಾಡಿಕೊಂಡು 8ರಿಂದ 9 ವರ್ಷ ವೇಟ್ ಮಾಡಿದ್ದೀರಿ. ಈಗ ಆದರೂ ಮತ್ತೆ ನಿಮ್ಮ ದೇವ್ರು ಕೊಟ್ಟಿದ್ದಾನೆ 2 ಚಾನ್ಸಪ್ಪ ಅಂತ ಬರೆದಿದ್ದೀರ, ಚೆನ್ನಾಗಾಗಿದೆ. ಯಾರು ಚೆನ್ನಾಗಾಗಿದೆ ಅವ್ರಿಗೆ ಕಂಗ್ರ್ಯಾಚುಲೇಷನ್ಸು. ಯಾರು ಚೆನ್ನಾಗಾಗಿಲ್ಲ ಅವರಿಗೆಲ್ಲ ಇನ್ನೊಂದು ಚಾನ್ಸ್ ತೊಗೊಳ್ಳಿ, ಇನ್ನೇನು ಮಾಡೋಕ್ಕಾಗಲ್ಲ. ಈ KPCL ಮುಗೀತು. ಇದನ್ನು ಆದಮೇಲೆ ಇನ್ನು KPTCL ಒಂದು ಕನ್ಫರ್ಮ್ ಮಾಡ್ತಾರೆ. ಅದು ಮಾಡಿಲ್ಲ ಅಂತಂದರೂ ಹೆಸ್ಕಾಮ್, ಜೆಸ್ಕಾಮ್ ಅಲ್ಲಂತೂ ಕನ್ಫರ್ಮ್ ಮಾಡೇ ಮಾಡ್ತಾರೆ 100%. ಸ್ವಲ್ಪ ಟೈಮ್ ಹೋಗುತ್ತೆ ಅದಕ್ಕೆ. ಸೊ ತಾಳ್ಮೆಯಿಂದ ಇರ್ರಿ. ಮತ್ತೇನೇ ಸಮಸ್ಯೆ ಇದ್ರೂ ಅವೆಲ್ಲ ಟೆನ್ಷನ್ ಮಾಡ್ಕೊಳ್ಳೋದಿಲ್ಲ. ಇವಾಗ ಏನಾಗುತ್ತೆ ಆಗಿದೆ. ಇವಾಗ ಬರೋದಾದ್ಮೇಲೆ ಏನು ಮಾಡೋಕ್ಕಾಗಲ್ಲ. ಇವಾಗ ಸುಮಾರು ಜನ ಪ್ರಿಪ್ರೇಷನ್ ಮಾಡಿದ್ದಾರೆ ಅಂತ ಹೇಳ್ತಾಯಿದ್ರು. ಮನೆಯಲ್ಲೆಲ್ಲ ಪ್ರಾಬ್ಲಮ್ ಇತ್ತು ಸರ್, ಹಂಗೆ ಮಾಡಿದ್ದೀನಿ ಅಂತ ಹೇಳ್ತಾಯಿದ್ದಾರೆ. ಏನು ತೊಂದರೆ ಆಗಲ್ಲ. ಇವಾಗ ಏನು ಮಾಡೋಕ್ಕೆ ಬರಲ್ಲವಲ್ಲ. ನೀವು ಮಾಡಿದ್ದೀರ, ಎಫರ್ಟ್ ಹಾಕಿದ್ದೀರ, ಇನ್ನು ರಿಸಲ್ಟ್ ಬಂದಿದೆ. ನೋಡೋಣ ಕಟ್ ಆಫ್ ಎಷ್ಟು ನಿಲ್ಲುತ್ತೆ ಅಂತ. ಯಾಕಂತಂದರೆ ಇದು ಸಡನ್ನಾಗಿ ಹೇಳೋಕ್ಕಾಗಲ್ಲ. ಈಗ ನಾನು ಹೆಚ್ಚಿಗೆ ಹೇಳಿದ್ರೆ, ಈಗ 45ರಿಂದ 50, 60 ನಾನು ಹೇಳಿದ್ರೆ ಸಡನ್ನಾಗಿ ಕೆಲವೊಬ್ಬರಿಗೆ ಅದು ಡಿಸಪಾಯಿಂಟ್ ಆಗುತ್ತೆ. ಸಪೋಸ್ ಅಷ್ಟು ನಿಲ್ಲಿಲ್ಲ ಅಂತಂದರೆ ಅದು ಸುಮ್ಮನೆ ಇವಾಗ 8ರಿಂದ 10 ದಿವಸ ಇರಬೇಕಾದ್ರೆ ಅವ್ರಿಗೆ ನೆಮ್ಮದಿನ ಹಾಳು ಮಾಡ್ದಂಗೆ ಆಗ್ಬಿಡುತ್ತೆ. ಹಾಗಾಗಿ ನಾನು ಹೇಳಲ್ಲ. ಸೊ ಕಟ್ ಆಫ್ ಎಷ್ಟು ನಿಲ್ಲುತ್ತೋ ಅದೆಲ್ಲ ವಿಚಾರ ಮಾಡೋಕ್ಕೆ ಹೋಗ್ಬೇಡ್ರಿ. ಲಾಸ್ಟ್ ಟೈಮ್ KPTCLಲ್ಲಿ 35, 36 ತೊಗೊಂಡಿಲ್ಲ. ಅಷ್ಟೇ ಜನ 35 ತೊಗೊಂಡ್ರೆ ಎಲಿಜಿಬಲ್ ಆಗ್ತಿತ್ತು. 100ರಿಂದ 150 ಪೋಸ್ಟ್ ಉಳಿದೈತೆ. ಮತ್ತು ಮಿಕ್ಕಿದ್ದೆಲ್ಲ ಅದನ್ನೇ ನಾನು ಹೆಚ್ಚಿಗೆ ಸೇರಿಸ್ಬಿಟ್ಟು ಕೊಟ್ಟವ್ರೆ. ಏನು ತಲೆ ಕೆಡಿಸ್ಕೋಬೇಕು ಹೋಗ್ಬೇಡ್ರಿ. ನೋಡೋಣ, ವೇಟ್ ಮಾಡಿರಿ. ಇನ್ನೂ ಒಂದು 5 ಡೇಸ್ ಅಥವಾ ಇದೊಂದು ವೀಕ್ ವೇಟ್ ಮಾಡಿ. ಆಮೇಲೆ ಎಲ್ಲನೂ ಗೊತ್ತಾಗ್ಬಿಡುತ್ತೆ. ಆಮೇಲೆ ಅವರೆಲ್ಲನೂ ಯಾವುದೇ ನಿಮಗೆ ಮುಚ್ಚುಮರೆ ಇಲ್ಲ, ಎಲ್ಲನೂ ನಮ್ಮ ಮುಂದೆನೇ ಬಿಡ್ತಾಯಿದ್ರು ವಿತ್ OMR ಶೀಟು. ಫಸ್ಟ್ ಟೈಮ್ ಇನ್ ಹಿಸ್ಟ್ರಿ ಇದು. ಇಲ್ಲಿ ತನಕ ಯಾವುದೇ ಡಿಪಾರ್ಟ್ಮೆಂಟ್ ಆಗಲಿ ಯಾರೂ ಬಿಟ್ಟಿಲ್ಲ, ಬಟ್ ಬಿಟ್ಟಿದ್ದಾರೆ ಪ್ರಸನ್ನ ಕುಮಾರ್ ಸರ್ ಅಂತಂದರೆ ಅವ್ರಿಗೆ ತುಂಬ ಧನ್ಯವಾದ ಹೇಳೋಕ್ಕೆ ಇಷ್ಟಪಡ್ತೀನಿ ನಾನು. ಯಾವತ್ತು ನಮ್ಮ ಸ್ಟೂಡೆಂಟ್ಗಳು ಕಡೆಯಿಂದ ಅವ್ರಿಗೆ ತುಂಬ ಹೃದಯ ಧನ್ಯವಾದ ಹೇಳ್ತೀನಿ ನಾನು. ಯಾಕಂತಂದ್ರೆ ಅಂಥ ಆಫೀಸರ್ ನಮಗೆ ಸಿಕ್ಕಾರಂತ ನಮ್ಮ ಪುಣ್ಯ. ಇಷ್ಟು ಫೇರಾಗಿ ಎಕ್ಸಾಮ್ ಮಾಡಿಸಿದ್ದಾರೆ. ಒಂದು ಪ್ರಾಬ್ಲಮ್ನೂ ಆಗಿರಲಿಲ್ಲ ಎಕ್ಸಾಮಲ್ಲಿ. ಕೆಲವರು ಹಂಗೆ ಬಂದಿದ್ದರು, ಅದಕ್ಕೆ ಫೋಟೋ ಎಲ್ಲ ಪ್ರಾಬ್ಲಮ್ ಆದರೂ ಅಲ್ಲೇ ಇದನ್ನು ಮಾಡಿಕೊಂಡು ಅಲ್ಲೇ ಫೋಟೋ ಎಲ್ಲ ಅಂಟಿಸಿ ಎಲ್ಲ ಇದನ್ನು ಮಾಡ್ಕೊಂಡು ರೆಡಿ ಮಾಡ್ಕೊಂಡು ಕೊಟ್ಟಿದ್ದಾರೆ ಅಂತಂದರೆ ಒಂಥರ ಬೆಸ್ಟು ಅದು. ಅಂತೂ ಅವ್ರಿಗೆ ಒಂದು ಹ್ಯಾಟ್ಸಪ್ ಹೇಳೋಕ್ಕೆ ಇಷ್ಟಪಡ್ತೀನಿ ನಾನು. ಸೊ ಎಲ್ರಿಗೂ ನಿಮಗೂ ಹೇಳೋದು ಅಷ್ಟೇ ಒಂದೇ. ಸೊ ಸ್ವಲ್ಪ ವೇಟ್ ಮಾಡಿರಿ, ಬರುತ್ತೆ. ಮತ್ತು ನಾನು ಏನಿದ್ರು ಅಪ್ಡೇಟ್ ಮಾಡ್ತೀನಂತ. ಮುಂದೆ ಇನ್ನೂ ನೆಕ್ಸ್ಟ್ ನೋಟಿಫಿಕೇಷನ್ ಇದೆ, ನೀವೇನು ತಲೆ ಕೆಡಿಸ್ಕೊಳಕ್ಕೆ ಹೋಗ್ಬೇಡ್ರಿ. ಬಟ್ KPCL ಅಲ್ಲ, KPSCA ಅವ್ರು ಕಂಡಕ್ಟ್ ಮಾಡ್ತಾರೆ, ಬಟ್ KPTCL ಮಾಡ್ತಾರೆ ಅವರು. ಓಕೆ, ಥ್ಯಾಂಕ್ ಯು.